ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ಏನೇನು ಮಾಡ್ತೀನಿ ಇವತ್ತು ಅಂತ ತೋರಿಸ್ತೀನಿ. ಟಿಫನಿಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕಡೆ ಇದ್ದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಪ್ಯಾಕೆಟ್ ಓಪನ್ ಮಾಡಿ ಹಂಗೆ ಬೆಟ್ಟದ ನೆಲ್ಲಿಕಾಯಿ ಇತ್ತು ಒಂದು ಸ್ವಲ್ಪ. ಅದು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸಿದ್ರು ಕುಡಿದ್ರೆ ಜ್ಯೂಸ್ ಮಾಡಿಕೊಂಡು ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ತಲೆ ಕೂದಲು ಉದುರಲ್ಲ. ಅದಾದಮೇಲೆ ದೋಸೆ ಹಿಟ್ಟು ರುಬ್ಬಿಟ್ಟಿದೆ. ತುಂಬ ಹುಳಿ ಬಂದ್ಬಿಟ್ಟಿತ್ತು ಸ್ವಲ್ಪ ದೋಸೆ ಹಿಟ್ಟು ನೋಡಿ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊತಾ ಇದ್ದೀನಿ. ಹುಳಿ ಏನಾದರೂ ಜಾಸ್ತಿ ಬಂದಿದ್ದರೆ ಸ್ವಲ್ಪ ಉಪ್ಪನ್ನ ಜಾಸ್ತಿ ಸೇರಿಸ್ಕೊಂಡ್ರೆ ಹುಳಿ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ನೋಡಿ. ಹುಳಿ ಬಂದಿರೋದ್ರಿಂದ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ತಿರುಗ್ತಾ ಇದ್ದೀನಿ ನೋಡಿ ಅದನ್ನು. ಅದಕ್ಕೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಒಂದು ಅರ್ಧ ಲೋಟಷ್ಟು ನೀರು ಹಾಕಿದ್ರೆ ಸ್ವಲ್ಪ ಹುಳಿ ಕಮ್ಮಿ ಆಗುತ್ತೆ. ಹುಳಿ ಬಂದಿರೋ ದೋಸೆ ಹಿಟ್ಟು ಒಂದು ಸ್ವಲ್ಪ ಉಪ್ಪು ನೀರು ಜಾಸ್ತಿ ಹಾಕೋದ್ರಿಂದ ಹುಳಿ ಕಮ್ಮಿ ಆಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಒಂದು ಕಡೆ. ಮತ್ತು ಚಟ್ನಿ ಬೇರೆ ಮಾಡಬೇಕು. ಇವಾಗ ಚಟ್ನಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಮುಕ್ಕಾಳು ಒಳಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರೊಳಗೆ ಇವಾಗ. ಮತ್ತು ಅದಕ್ಕೆ ಇನ್ನೇನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ತೆಂಗಿನಕಾಯಿ ಚಟ್ನಿಗೆ ಏನೇನು ಹಾಕ್ತೀನಿ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ನಾನು ನಿಮಗೆ, ನೋಡ್ಕೊಳ್ಳಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕಷ್ಟು ನಾವು ಹಾಕೋಬೋದು. ನಾನು ಒಂದು 5ರಿಂದ 6 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು, ನಮ್ಮಿಷ್ಟ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ನೋಡಿ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಚೂರು ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕಾಳು ಮೆಣಸು ಹಾಕಿದ್ದೀನಿ ಒಂದು ಸ್ವಲ್ಪ. ಏಲಕ್ಕಿನೂ ಹಾಕೊಬೋದು, ನಮ್ಮಿಷ್ಟ. ಹಾಕ್ಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದೇ ಒಂಥರ ಟೇಸ್ಟ್ ಬರುತ್ತೆ ಅನ್ನೋದಕ್ಕೆ ಏಲಕ್ಕಿ ಹಾಕೋಬೋದು. ನಾನು ದಿನ ಏಲಕ್ಕಿ ಹಾಕಿ ಮಾಡೋದು. ಇವತ್ತು ಅದು ಏಲಕ್ಕಿ ಹಾಕ್ಕೊಂಡಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ, ರುಚಿಗೆ ಎಷ್ಟು ಬೇಕಷ್ಟು ನಮಗೆ. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ನೋಡಿಬಿಟ್ಟು ಕಮ್ಮಿ ಆದರೆ ಆಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿದ್ದೀನಿ. ನೈಸಿಗೆ ರುಬ್ಬಬೇಕಾದ್ರೆ ನುಣ್ಣಗೆ ರುಬ್ಬಿದ್ರೇ ಚಟ್ನಿ ಚೆನ್ನಾಗಿ ಟೇಸ್ಟ್ ಬರೋದು. ಒಂದು ಕಡೆ ಗ್ಯಾಸ್ ಹಚ್ಚಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಒಂದು ಪಾತ್ರೆ ಇಟ್ಬಿಟ್ಟು. ಆ ಪಾತ್ರೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ನೋಡಿ ಹಾಕ್ತಾಯಿದ್ದೀನಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು 4 ಕಾಳಷ್ಟು ಚಿಟ್ರಪಟ್ರ ಅನ್ನೋಷ್ಟು ಸಾಸಿವೆ. ಚಟ್ನಿ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿದ್ರೆ ಅಂತ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ನಾನು ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತಲ್ಲ ದೋಸೆಗೆ ಅಂತಂದ್ಬಿಟ್ಟು. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕೋಬೋದು ಬೇಕು ಅಂದರೆ, ನಮ್ಮಿಷ್ಟ ಅದು. ಹಾಕೊಂಡ್ರೆ ಹಾಕೋಬೋದು, ಹಾಕೋದೇ ಏನಿಲ್ಲ, ಆಪ್ಷನ್ ಅದು. ನಾನು ಹಾಕ್ಕೊಂಡಿಲ್ಲ, ಬರೀ ಕಡಲೆಬೇಳೆ ಮಾತ್ರ ಹಾಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಎತ್ತಿಟ್ಟಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ಸೇರಿಸ್ಬಿಟ್ಟು ಸ್ವಲ್ಪ ಒಂದು ಕೈ ಆಡಿಸ್ತಾ ಇದ್ದೀನಿ ಅದರಲ್ಲಿ. ಸ್ವಲ್ಪ ಹೊತ್ತು ಕೈ ಆಡಿಸಾದ್ಮೇಲೆ ನುಣ್ಣಗೆ ರುಬ್ಬಿರ್ತೀನಲ್ಲ ಮಿಕ್ಸಿ ಚಟ್ನಿನ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹಸ್ರು ಕಲರ್ ಇದೆ, ಕೊತ್ತಂಬರಿ ಸೊಪ್ಪು ಜಾಕತ್ತೆ ಕರಿಬೇವು ಎರಡೂ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹಸ್ರು ಕಲರ್ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಅದನ್ನು ಒಗ್ಗರಣೆ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಬೇಗ ದೋಸೆ ಹಾಕ್ಕೊಟ್ಬಿಡೋಕ್ಕೆ ಟೈಮ್ ಆಯಿತು ಅಂತೇಳಿ ಹಂಚು ಕಾಯಕ್ಕಿಟ್ಟಿದ್ದೀನಿ ನೋಡಿ. ಇವಾಗ ಬೇಗ ದೋಸೆ ಹಾಕಿ ಕೊಡಬೇಕೀಗ ಅವರಿಗೆ. ಮತ್ತು ಇನ್ನೊಂದು ಏನಂತಂದರೆ, ನಾನು ನೆಲ್ಲಿಕಾಯಿನ ದಿನ ಉಪಯೋಗಿಸ್ತಾ ಇದ್ದೀನಿ. ನನಗೆ ತುಂಬ ಕೂದಲು ಉದುರ್ತಾ ಇತ್ತು. ತುಂಬ ಕೂದಲು ಉದುರೋದು ಕಮ್ಮಿ ಆಗಲಿ ಅಂತೇಳಿ ಸ್ವಲ್ಪ ಡೈಲಿ ನೆಲ್ಲಿಕಾಯಿ ಉಪಯೋಗಿಸ್ತಾ ಇದ್ದೀನಿ. ಅದು ಕುಡಿದ್ಮೇಲೆ ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ನೆಲ್ಲಿಕಾಯಿನ ಸ್ವಲ್ಪ ಕೂದಲು ಉದುರೋದು ಕಮ್ಮಿ ಆಗಿದೆ. ಪರವಾಗಿಲ್ಲ ನನಗೆ. ನಿಮಗೆಲ್ಲ ಹೆಂಗಿದೆಯೋ ಗೊತ್ತಿಲ್ಲ. ನಿಮಗೂ ಯಾರಿಗಾದ್ರೂ ಅತಿಯಾಗಿ ಕೂದಲು ಉದುರುತ್ತಾ ಇದ್ದರೆ ನೆಲ್ಲಿಕಾಯಿ ಜ್ಯೂಸನ್ನ ಸ್ವಲ್ಪ ಡೈಲಿ ಮಾಡ್ಕೊಂಡು ಕುಡಿದ್ರೆ ಕಮ್ಮಿ ಆಗುತ್ತೆ. ದೋಸೆ ರೆಡಿ ಆಯಿತು ನಮ್ಮ ಮನೇಲಿ. ಅಷ್ಟರಲ್ಲಿ ನಾನು ದೋಸೆ ಮಾಡಿ ಪ್ಲೇಟ್ಗೆ ಹಾಕಿ ಸ್ವಲ್ಪ ಚಟ್ನಿ, ದೋಸೆ 2 ಹಾಕಿ ನಮ್ಮ ಮಗ ಬಂದ, ನಮ್ಮ ಮಗನಿಗೆ ದೋಸೆ ಚಟ್ನಿ 2 ಕೊಟ್ಟೆ ನೋಡಿ. ಫ್ರೆಂಡ್ಸ್, ಇಷ್ಟಿತ್ತು ನಮ್ದು ಇವತ್ತಿನ ದಿನಚರಿ. ಇನ್ನೊಂದು ಹೇಳ್ತೀನಿ ಏನಂತಂದರೆ, ಹುಳಿ ಬರಬಾರ್ದು ಅಂತಂದರೆ ದೋಸೆ ಹಿಟ್ಟನ್ನ ರಾತ್ರಿ ಹೊತ್ತು ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿದ್ರೆ ರಾತ್ರಿ ಹೊತ್ತು ಏನಾದ್ರೂ ಬೆಳಗ್ಗೆ ಅಷ್ಟೇ ತುಂಬ ಹುಳಿ ಬಂದುಬಿಡುತ್ತೆ. ಯಾವಾಗಲೂ ಬೆಳಗ್ಗೆ ಎದ್ದು ಉಪ್ಪು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಸಕ್ಕರೆನೂ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ಪೂನಷ್ಟು ರುಬ್ಬೇಕಾದ್ರೂ ಹಾಕೊಬೋದು. ಇಲ್ಲ ಅಂತ ಅಂದರೆ ಬೆಳಗ್ಗೆ ಉಪ್ಪು ಹಾಕ್ಕೊಂಡು ಕಲಿಸ್ತೀವಲ್ಲ ಹಿಟ್ಟನ್ನ, ಅವಾಗಾದರೂ ಪರವಾಗಿಲ್ಲ. ಸ್ವಲ್ಪ ಸಕ್ಕರೆ ಉಪ್ಪು 2 ಹಾಕಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಗರಿಯಾಗಿ ಬರುತ್ತೆ. ಗರಿಯಾಗಿ ಬೇಕು ಅಂದರೆ ಗರಿಯಾಗಿ ಮಾಡ್ಕೊಬೋದು, ಇಲ್ಲ ಮೆತ್ತಗೆ ಸಾಫ್ಟಾಗಿ ಬೇಕು ಅಂದರೆ ಹಂಗಾದ್ರೂ ಮಾಡ್ಕೊಬೋದು. ಜೊತೆಗೆ ಬೇಕಾದ್ರೆ ಅವಲಕ್ಕಿ ರುಬ್ಬೇಕಾದ್ರೆ ಸ್ವಲ್ಪ ಅವಲಕ್ಕಿನೂ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅನ್ನ ತಪ್ಪಿದ್ರೆ ಅವಲಕ್ಕಿ ಏನಾದರೂ ಇದ್ದು ಸೇರಿಸ್ಕೊಂಡು ರುಬ್ಬಿದ್ರೆ ಸಾಫ್ಟಾಗೂ ಬರುತ್ತೆ ದೋಸೆ, ಮತ್ತು ಟೇಸ್ಟಿನೂ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಉಪ್ಪು ಹಾಕಿ ಕಲಸಿಡಬೇಡಿ. ಯಾರಾದರೂ ಇಡೋರಿದ್ದರೆ ಬೆಳಗ್ಗೆ ಉಪ್ಪು ಹಾಕೊಂಡು ಕಲಿಸ್ಕೊಳ್ಳಿ.